ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಈಸಿ ಕುಕ್ ಚಾನಲ್. ಇವತ್ತು ನಾವು ಫ್ರೈಡ್ ಚಿಕನ್ ಮತ್ತು ಪೊಟ್ಯಾಟೊ ಸ್ಟಫ್ಡ್ ಮಿರ್ಚಿಯನ್ನು ಈಸಿಯಾಗಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು ಚಿಕನ್ ಅನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೊಂಡಿದ್ದೇನೆ. ಇನ್ನದಕ್ಕೆ ಟಿಕ್ಕ ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಇನ್ನಿದನ್ನ 15 to 20 ಮಿನಿಟ್ಸ್ ಮ್ಯಾರಿನೇಟ್ ಮಾಡೋಣ. ನಾನಿಲ್ಲಿ 2 ಸ್ಮಾಲ್ ಸೈಜ್ ಇದ್ದು ಪೊಟ್ಯಾಟೊವನ್ನು ಸ್ಮ್ಯಾಶ್ ಮಾಡ್ಕೊಂಡಿದ್ದೇನೆ. ಇನ್ನಿದಕ್ಕೆ 1/4 ಕಪ್ನಷ್ಟು ಈರುಳ್ಳಿ, 2 ಹಸಿಮೆಣಸಿನಕಾಯಿ ಮತ್ತೊಂದು ಅರ್ಧ ಟೀ ಸ್ಪೂನ್ನಷ್ಟು ಶುಂಠಿಯನ್ನು ಹಾಕಿ, ಕೊತ್ತಂಬರಿ ಸೊಪ್ಪು, ಅರ್ಧ ಟೀ ಸ್ಪೂನ್ನಷ್ಟು ಮೆಣಸಿನ ಹುಡಿ, 1/4 ಟೀ ಸ್ಪೂನ್ ಹಳದಿ ಪೌಡರ್, 1/4 ಟೀ ಸ್ಪೂನ್ ಗರಂ ಮಸಾಲ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇಲ್ಲಿ ನಮ್ಮ ಪೊಟ್ಯಾಟೊ ಸ್ಟಫಿಂಗ್ ರೆಡಿ ಆಗಿದೆ. ಈಗ 20 ಮಿನಿಟ್ಸ್ ಆಗಿದೆ. ಇನ್ನು ಈ ಚಿಕನ್ ಅನ್ನು ಆಯಿಲ್ಗೆ ಹಾಕಿ ಫ್ರೈ ಮಾಡೋಣ. ಇಲ್ಲಿ ಪ್ಯಾನ್ ಹಾಟ್ ಆಗಿದೆ. ಇನ್ನದಕ್ಕೆ ಸ್ವಲ್ಪ ಆಯಿಲ್ ಹಾಕೋಣ. ಇನ್ನದಕ್ಕೆ ಮ್ಯಾರಿನೇಟ್ ಮಾಡಿರುವ ಚಿಕನ್ ಅನ್ನು ಹಾಕೋಣ. ಚಿಕನ್ ಈಗ ಕರೆಕ್ಟ್ ಆಗಿ ಫ್ರೈ ಆಗಿದೆ. ಇನ್ನಿದನ್ನ ಒಂದು ಪ್ಲೇಟಿಗೆ ಹಾಕೋಣ. ಇನ್ನು ಚಿಲ್ಲಿಗೆ ಮಸಾಲೆಯನ್ನು ಸ್ಟಫ್ ಮಾಡೋಣ. ನಾನಿಲ್ಲಿ ಫ್ರೈಡ್ ಚಿಕನ್ ಅನ್ನು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಡಿದ್ದೀನಿ. ಮೊದಲು ಇದನ್ನು ಸ್ಟಫ್ ಮಾಡೋಣ. ನಂತರಕ್ಕೆ ಪೊಟ್ಯಾಟೊ ಮಸಾಲವನ್ನು ಸ್ಟಫ್ ಮಾಡಿ. ಇದನ್ನು ಮೈದಾ, ಮೊಟ್ಟೆ, ಬ್ರೆಡ್ ಕ್ರಮ್ಸ್, ಇನ್ನಿದನ್ನ ಆಯಿಲ್ಗೆ ಹಾಕಿ ಡೀಪ್ ಫ್ರೈ ಮಾಡೋಣ. ಆಯಿಲ್ ಈಗ ಕರೆಕ್ಟ್ ಆಗಿ ಹಾಟ್ ಆಗಿದೆ. ಇನ್ನಿದಕ್ಕೆ ನಮ್ಮ ಸ್ಟಫ್ಡ್ ಮಿರ್ಚಿಯನ್ನು ಹಾಕೋಣ. ಎಲ್ಲರೂ ಟ್ರೈ ಮಾಡಿ ನೋಡಿ. ತುಂಬಾ ಈಸಿ ಆಗಿದೆ, ಅದೇ ರೀತಿ ಟೇಸ್ಟಿ ಕೂಡ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಥ್ಯಾಂಕ್ ಯು.